ಇನ್ನು ಸಾರಿಗೆ ದರವನ್ನ ಇನ್ನಷ್ಟು ಏರಿಕೆ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ದರ ನಿಗದಿ ಸಮಿತಿಯಲ್ಲಿ ಈ ವಿಚಾರ ಈಗಾಗಲೇ ಚರ್ಚೆಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ದರ ನಿಗದಿ ಸಮಿತಿ ಏನು ತೀರ್ಮಾನ ಕೈಗೊಳ್ಳುತ್ತೋ ಅದರ ಮೇಲೆ ಎಷ್ಟು ಏರಿಕೆ ಆಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಬಿಎಂಟಿಸಿ ಟಿಕೆಟ್ ದರ 40% ಹೆಚ್ಚಳಕ್ಕೆ ಈಗ ಪ್ರಸ್ತಾಪ ಇದೆ. ಕೆಎಸ್ಆರ್ಟಿಸಿ, ವಾಯುವ್ಯ ಸಾರಿಗೆ, ಕೆಕೆಆರ್ಟಿಸಿನಲ್ಲಿ 33% ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸತ್ತಾರ್ ಕನೆಕ್ಟ್ ಆಗಿದ್ದಾರೆ. ಸತ್ತಾರ್, ಮೊದಲೇ ಜನರ ಜೇಬಿಗೆ ದರ ಏರಿಕೆ ಭಾರ ಆಲ್ರೆಡಿ ಇದೆ. ಅಂಥದ್ರಲ್ಲಿ ಇನ್ನು ಸಾರಿಗೆ ದರ ಏರಿಕೆಯೂ ಆದ್ರೆ ಖಂಡಿತವಾಗ್ಲೂ ಪ್ರಯಾಣಿಕರಿಗೆ ಇದು ಹೊರೆ ಆಗತ್ತೆ. ಆದ್ರೆ ನಿಗಮಗಳು ಏನ್ ನಿರ್ಧಾರ ಕೈಗೊಳ್ತಾ ಇದ್ದಾವೆ, ದರ ಏರಿಕೆ ಸಮಿತಿ ಏನ್ ನಿರ್ಧಾರ ಕೈಗೊಳ್ಳುತ್ತೆ? ಶ್ರೀಲಕ್ಷ್ಮಿ, ಈ ಸಾರಿಗೆ ಬಸ್ ದರ ಏರಿಕೆ ವಿಚಾರವಾಗಿ ಈಗಾಗಲೇ ಒಂದು ದರ ನಿಗದಿ ಸಮಿತಿ ರಚನೆ ಆಗಿದ್ದು, ಅಂದ್ರೆ ನಿವೃತ್ತ ಐಎಎಸ್ ಆಫೀಸರ್ ಆಗಿರುವಂತಹ ಅತುಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ರಚನೆ ಆಗಿರುವಂತಹ ಸಮಿತಿ. ಇಲ್ಲಿ ಎರಡು ವಿಚಾರ. ಒಂದು ಕಡೆ ಕೆಎಸ್ಆರ್ಟಿಸಿ ವಾಯುವ್ಯ ಸಾರಿಗೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ 33% ದರ ಏರಿಕೆಗೆ ಪ್ರಸ್ತಾವನೆ ಇಟ್ಟಿದೆ. ಇನ್ನು ಬಿಎಂಟಿಸಿ 40% ದರ ಏರಿಕೆಗೆ ಪ್ರಸ್ತಾವನೆ ಇಟ್ಟಿದೆ. ಅವರು ಕೊಟ್ಟಿರುವಂತಹ ಕಾರಣ, ಒಂದು ಕಡೆಯಲ್ಲಿ ಬಿಎಂಟಿಸಿ ಅಥವಾ ಸಾರಿಗೆ ನೌಕರರ ದರ ಅಂದ್ರೆ ವೇತನ ಪರಿಷ್ಕರಣೆ ಆಗಿರ್ಬೋದು, ನಿರ್ವಹಣೆ ಆಗಿರ್ಬೋದು, ಜೊತೆಗೆ ಇಂಧನ ದರ ಏರಿಕೆಯಿಂದಾಗಿ ಈಗಾಗಲೇ ಸಾರಿಗೆ ನಿಗಮಕ್ಕೆ ನಷ್ಟ ಆಗಿದೆ. ಈ ಹಿನ್ನೆಲೆ ದರ ಏರಿಕೆ ಅನಿವಾರ್ಯ ತಂದಿದೆ. ಈ ಹಿನ್ನೆಲೆ ನಿವೃತ್ತ ಐಎಎಸ್ ಅಧಿಕಾರಿ ನೇತೃತ್ವದಲ್ಲಿ ರಚನೆ ಆಗಿರುವಂತಹ ಸಮಿತಿ ಕೂಡ ಇದೀಗ ವಿವಿಧ ಆಯಾಮದಲ್ಲಿ ಕೂಡ ತನಿಖೆ ಅಧ್ಯಯನ ಮಾಡ್ತಾ ಇದೆ. ಪ್ರಮುಖವಾಗಿ ದರ ಏರಿಕೆ, ಒಂದು ಇಂಧನದ ಏರಿಕೆ ವಿಚಾರವಾಗಿ, ಅಂದ್ರೆ ಈಗ ಬಲ್ಕ್ ಆಗಿ ಇಂಧನವನ್ನು ಖರೀದಿ ಮಾಡಿದ್ರೆ ಸಾರಿಗೆ ನಿಗಮ ಎಷ್ಟರ ಮಟ್ಟಿಗೆ ಅದನ್ನು ಸದುಪಯೋಗ ಪಡ್ಕೋಬಹುದು, ಬಲ್ಕ್ ಆಗಿ ಖರೀದಿ ಮಾಡುವುದರ ಮೂಲಕ ಈ ಇಂಧನ ದರ ಏರಿಕೆ ಪರ್ಯಾಯ ಮಾರ್ಗ ಇದೆ ಅನ್ನೋ ಸಂಬಂಧಪಟ್ಟ ಹಾಗೆ ಕೂಡ ಒಂದು ಅಧ್ಯಯನವೂ ಕೂಡ ಮಾಡ್ತಾ ಇದೆ. ಅದ್ರ ಜೊತೆಗೆ ವೇತನ ಪರಿಷ್ಕರಣೆ ಆಗಿರ್ಬೋದು, ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಎಷ್ಟುವರೆಗೆ ಕೊಡಬೇಕಾಗಿತ್ತು, ಎಷ್ಟು ಪೆಂಡಿಂಗ್ ಇದೆ, ಅದನ್ನು ಕೂಡ ಅಧ್ಯಯನ ಮಾಡ್ತಾ ಇದೆ. ಇನ್ನು ದರ ಏರಿಕೆ ವಿಚಾರವಾಗಿ ಕಳೆದ ವರ್ಷ 2025ರಲ್ಲಿ 15% ಏರಿಕೆ ಆಗಿತ್ತು. ಆ ಏರಿಕೆ ಕಂಡ ನಂತರದಲ್ಲಿ ಸಾರಿಗೆ ನಿಗಮದಲ್ಲಿ ಆಗಿರುವಂತಹ ಬದಲಾವಣೆಯನ್ನು ಇದೆಷ್ಟರ ಮಟ್ಟ ವರ್ಕ್ ಆಗಿದೆ ಅನ್ನೋ ಸಂಬಂಧಪಟ್ಟ ಹಾಗೆ ಕೂಡ ಒಂದು ರಿಪೋರ್ಟ್ ಅನ್ನು ರೆಡಿ ಮಾಡಿ ಸಾರಿಗೆ ಇಲಾಖೆ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಆ ಒಂದು ರಿಪೋರ್ಟ್ ನ ಮುಂದಿನ ಭಾಗವಾಗಿ ಎಷ್ಟರ ಮಟ್ಟಿಗೆ ದರ ಏರಿಕೆ ಮಾಡಬೇಕು ಅನ್ನೋದನ್ನು ಕೂಡ ಸರ್ಕಾರ ನಿಗದಿ ಮಾಡುತ್ತೆ. ಬಟ್ ಇಲ್ಲಿ ದರ ಏರಿಕೆ ಆಗೋದು ಖಚಿತ, ಬಟ್ ಎಷ್ಟು ಪರ್ಸೆಂಟೇಜ್ ಆಗುತ್ತೆ, ಉದಾಹರಣೆಗೆ ಕಳೆದ ವರ್ಷ 15% ಆಗಿತ್ತು, ಬಟ್ ಸಾರಿಗೆ ನಿಗಮಗಳು ಈ ಬಾರಿ ಸರಿಸುಮಾರು 40% ಅಷ್ಟು ಬೇಡಿಕೆ ಇಟ್ಟಿರೋದ್ರಿಂದ ಎಷ್ಟು ಪರ್ಸೆಂಟೇಜ್ ಹೈಕ್ ಮಾಡಬೇಕು ಅನ್ನೋದು ಈ ಒಂದು ರಿಪೋರ್ಟ್ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸತ್ತಾರ್ ಡೀಟೇಲ್ಸ್ಗಾಗಿ.